ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ಟೀ ಬಿಸಿ ಇದೆಯಾ? ಎಲ್ಲ ತಣ್ಣು ಕೊರಿತಾ ಇದೆ, ಹೆಂಗ್ ಕುಡಿಯೋದಿದ್ನ? ಏ ಉಷಾ, ಬಿಸಿನೇ ಇದೆಯಲ್ಲ, ಯಾಕೆ ಕೂಗಾಡ್ತಾ ಇದ್ಯಾ? ನಿಮಗೆ ಕೊಟ್ಟಿರೋದೇ ನಮಗೂ ಕೊಟ್ಟಿರೋದು. ನಮ್ಗೆಲ್ಲ ಬಿಸಿ ಇದೆ, ನಿಮಗೆ ಮಾತ್ರ ತಣ್ಣಗಿರಕ್ ಹೇಗ್ ಸಾಧ್ಯ? ನೀವೆಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ಮೈನಾ, ಹೋಗು ಟೀ ಬಿಸಿ ಮಾಡ್ಕೊಂಡು ತಗೊಂಡ್ ಬಾ. ಉಷಾಕ್ಕ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನೀವಿಲ್ಲಿ ಹೆಂಗ್ ಕೆಲಸ ಮಾಡ್ತಿದ್ದೀರೋ ನಾನು ಹಂಗೆ ಕೆಲಸ ಮಾಡ್ತಿರೋದು. ನಾನ್ ನಿಮಗ್ ಮರ್ಯಾದೆ ಕೊಡ್ತಿಲ್ವಾ? ಹಾಗೆ ಮರ್ಯಾದೆ ಕೊಟ್ಟು ಮಾತಾಡಿ. ನಾನಿಲ್ಲಿ ನಿಯತ್ತಾಗಿ ಕೆಲಸ ಮಾಡ್ತಿರೋದು. ಏ ಉಷಾ, ನಿಂದ್ ಯಾಕೋ ಅತಿ ಆಯ್ತು. ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ಯಾ? ಜಯಂತಿ, ನಾನ್ ನಿನ್ನ ಹತ್ರ ಮಾತಾಡ್ತಾ ಇಲ್ಲ. ನಿನ್ ಕೆಲ್ಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡ್ರೆ ಒಳ್ಳೇದು. ಏ ಮೈನಾ, ಇಲ್ಲಿ ನಿನಗಿಂತ ಸೀನಿಯರ್ ನಾನು ಏನೇ ಹೇಳಿದ್ರು ನೀನ್ ತಿದ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲ ನಾನು ತಿದ್ಕೊಳ್ಳಲ್ಲ, ಹಿಂಗೆ ಇರ್ತೀನಿ ಅಂದ್ರೆ ನಿನ್ನಿಷ್ಟ. ಕೊನೆಗೆ ಕೆಲ್ಸ ಕಳ್ಕೊಂಡು ಮನೆಗೆ ಹೋಗ್ಬೇಕಾಗುತ್ತೆ ಅಷ್ಟೇ. ಉಷಾ, ಬರ್ತಾ ಬರ್ತಾ ನೀನ್ ತುಂಬಾ ಅತಿ ಆಗ್ತಾ ಇದೆ. ಏನ್ ಇವತ್ ಮೈನನ್ ಮೇಲೆ ಕೂಗಾಡ್ತಾ ಇದ್ಯಾ? ಏ ಅಪ್ಪ ಆನಂದ, ಚಾ ಬಿಸಿ ಇಲ್ಲ ಅಂತ ಅದಕ್ಕೆ ದೊಡ್ಡ ರಂಪಾಟ ಮಾಡ್ಕೋತ ಕೂತಾಳ ನೋಡಿಕಿ. ಏನು ಉಷಾ, ಟೀ ಬಿಸಿ ಇಲ್ಲ ಅಂದ್ರೆ ಮತ್ತೆ ಹೇಳು, ಮತ್ತೆ ಮಾಡ್ಕೊಂಡ್ ಬರ್ತಾಳೆ. ಅದ್ ಬಿಟ್ಟು ಕೆಲ್ಸ ಕಳ್ಕೊತಿ ಅಂತ ಭಯ ಹಿಡ್ಸಿದ್ರೆ ಏನ್ ಅನ್ಕೋಬೇಕು ಅವಳು? ನೋಡಾನಂದ, ಬಾಲ್ರಸರು ನಂಗೆ ಹೇಳಿದ್ದಾರೆ ಎಲ್ರ ಹತ್ರನು ಕೆಲ್ಸ ಮಾಡ್ಸು ಅಂತ. ಅವ್ರು ಹೇಳಿದ್ನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಬೈದಲ್ಲಿ ಕೆಲ್ಸ ಮಾಡ್ಸಿಲ್ಲ ಅಂದ್ರೆ ಯಾರು ಕೆಲ್ಸ ಮಾಡಲ್ಲ ಇಲ್ಲಿ. ಅದಕ್ಕೆ ಹೇಳ್ತಾ ಇದೀನಿ ಅಷ್ಟೇ. ಓಹೋ ಬಿಡಮ್ಮ, ನೀನ್ ಭಾರಿ ಬುದ್ಧಿವಂತ್ಲು. ನಾನು ನೋಡ್ತಾ ಇದೀನಿ ನಿನ್ ಬುದ್ಧಿವಂತಿಕೆನ. ನಾವೆಲ್ಲ ಟೀ ಕುಡ್ದಿಲ್ವಾ? ಚೆನ್ನಾಗೇ ಇದೆ. ಸುಮ್ನೆ ಕಾಲ್ ಕೆರ್ಕೊಂಡು ಜಗಳಕ್ ಬರ್ತಾ ಇದ್ಯಾ ನೀನು. ಜಯಂತಿ, ಬಾಯಿ ಬಂದಂಗ್ ಮಾತಾಡ್ತಾ ಇದೀಯಾ? ಉಷಾ, ನೀನಿಲ್ಲಿ ಟೈಲರ್ ಅಷ್ಟೇ, ಸೂಪರ್ವೈಸರ್ ಅಲ್ಲ. ಎಲ್ಲರ ಮೇಲೂ ಕೂಗಾಡಕ್ಕೆ ಕಿರ್ಚಾಡಕ್ಕೆ ನಿನಗೆ ಯಾವ ಅಧಿಕಾರನೂ ಇಲ್ಲ.